ಭಾಳಷ್ಟು ರೀತಿಯಲ್ಲಿ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳಾಗಿದ್ದಾವೆ. ಕೆಲವೆಲ್ಲ ನಮ್ಮ ದೊಡ್ಡಸ್ತಿಕೆಗೆ ಅಲ್ಲ. ಈಗ ನಾವು ಹೇಳ್ತಾ ಇತ್ತು ಧರ್ಮ ರಾಮ. ಅಯೋಧ್ಯೆಯಲ್ಲೇ ರಾಮ ಮಂದಿರದ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇದ್ದಂಥ ನಾವು ಇಂಡಿಯನ್ನವ್ರು ಏನಾಯಿತು ಅಯೋಧ್ಯೆಯಲ್ಲಿ ಇವತ್ತು ಜನ ಅದನ್ನು ಒಪ್ಪಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಒಪ್ಕೋತಾರೆ ಹೊರತು ನಾನು ರಾಮ ಮಂದಿರ ಕಟ್ತೆ ರಾಮನ ಸಮಸ್ಯೆ ಒಪ್ಪಲ್ಲ ಜನ. ಅಯೋಧ್ಯೆಯ ರಾಮನನ್ನೇ ಏನಾದ ಕಳೆದ ಸಂಸತ್ ಚುನಾವಣೆಯಲ್ಲಿ ರಾಮ ಎತ್ತಾಗೋದಕ್ಕತ್ತೆ. ಅದ್ರ ಮೇಲೆ ನಾವೇನು ಚುನಾವಣೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ದೇಶದ ಜನರು ಕೊಟ್ಟಿದ್ದಾರೆ. 5,000 ವರ್ಷಗಳಿಂದಲಿದೆ ಅದನ್ನು, ಏನೇನು ಸಬೂಬು ಹೇಳೋದು ಅಲ್ಲ ಅದು. ಮತ್ತು ಅದ್ರ ಜೊತೆಗೆ ನಾವು ಈ ದೇಶದ ಚರಿತ್ರೆಯನ್ನೇ ಮರೆತಿದ್ದೀವಿ. ನಾವು ಸ್ವಾತಂತ್ರ್ಯದ ಇತಿಹಾಸವನ್ನೇ ಮರೆತಿದ್ದೀವಿ. ನಾವು ಈ ತನಕ ಮಹಾತ್ಮ ಗಾಂಧಿ ಯಾರು ಅಂತ ಗೊತ್ತೇ ಇಲ್ಲ ಅಂತಕ್ಕಂಥ ಮಾತಿದೆಯಲ್ಲ, ಅದು ದೇಶದ ಸ್ವಾತಂತ್ರ್ಯಕ್ಕೆ ಅದರ ಮಂಚೂಣಿಯಲ್ಲಿ ನಿಂತು ತ್ಯಾಗಮಯಿಯಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂಥ ಮಹಾತ್ಮ ಗಾಂಧಿಯವರಿಗೆ ನಾವು ಮಾಡಿದಂಥ ಅವಮಾನ ಅಂದರೆ ತಪ್ಪಾಗಲಾರದು ಅದನ್ನು. ಯಾಕೆ ನಾನು ಭಾಳಷ್ಟು ದೇಶಗಳು ಸುತ್ತಿದ್ದೀನಿ. ಅದರಲ್ಲೂ ನಮ್ಮ ಯುರೋಪ್ ಕಂಟ್ರೀಸಲ್ಲಿ ನೀವೆಲ್ಲಿ ಹೋದರೂ ಮಹಾರಾಜರ ಪುತ್ಥಳಿ ಇದೆ ಅಲ್ಲ, ಮಹಾತ್ಮ ಗಾಂಧಿಯವ್ರದ್ದು. ಮಹಾತ್ಮ ಗಾಂಧಿಯವ್ರ ಪುತ್ಥಳಿ ಹಲವಾರು ದೇಶಗಳಿಲ್ಲ. ಹಾಗಾಗಿ ಮಹಾತ್ಮ ಗಾಂಧಿಯವರು ಸಾರ್ವಕಾಲಿಕ ಸೂರ್ಯಚಂದ್ರ ಇರೋ ತನಕನವರು ಸದಾ ಸ್ಮರಣೀಯರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.